ಆಯ್ರಾ ಸಿಹಿ ಅನ್ಕೊಂಡು ರೋಹನ್ನ ಕರೀತಿದ್ಲು. ಈ ರೋಹನ್ ಅಂತೂ ಸಿಹಿ ಜೊತೆ ಹೋಗೋಕೆ ರೆಡಿ ಆಗಿದ್ದನ್ನು ಮರ್ತು ಯಾವ್ದೋ ಮಾಯಾಲೋಕ ಪ್ರವೇಶ ಮಾಡ್ದ ಹಾಗೆ ಅವಳ ಹಿಂದೆ ನಡೆದ. ಅವರಿಬ್ರು ಹೋಟೆಲಿಂದ ಸ್ವಲ್ಪ ದೂರದಲ್ಲಿರೋ ಕೆಫೆಗೆ ಪಿಜ್ಜಾ ತಿನ್ನಕ್ ಹೋದ್ರು. ರೋಹನ್ಗಂತೂ ಆಯ್ರನ ಎಷ್ಟು ನೋಡಿದ್ರೂ ನೋಡ್ತಾನೇ ಇರ್ಬೇಕು ಅನಿಸ್ತಿತ್ತು. ಅವಳ ಸಾಫ್ಟ್ ಕೈ, ಪಿಂಕ್ ಕೆನ್ನೆ, ಪ್ರೀತಿ ಮಾತಿಂದ ಅವನು ಅವಳೇ ತನ್ನಮ್ಮ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದ. ಬೆರಗಿನ ನೋಟದಲ್ಲಿ ಅವಳನ್ನ ನೋಡ್ತಿದ್ದ ರೋಹನ್ನ ಗಮನಿಸಿ ಆಯ್ರಾ ಸರ್ಪ್ರೈಸ್ ಆದ್ಲು. ಸಿಹಿ ಸಿದ್ಧಾರ್ಥನ ನೋಡಿದ್ಮೇಲೆ ಅವಳ ಕಣ್ಣಲ್ಲಿ ಖುಷಿಯಿಂದ ನೀರ್ ತುಂಬಿಕೊಳ್ತು. ಅವಳ ಹ್ಯಾಂಡ್ಸಮ್ ಅಪ್ಪನ್ನ ಎಷ್ಟ್ ಸರಿ ನೋಡಿದ್ರೂ ಅವಳಿಗೆ ತೃಪ್ತಿ ಆಗ್ತಿರ್ಲಿಲ್ಲ. ಆ ಸಂತೋಷನ ತಡ್ಕೊಳಕ್ಕಾಗ್ದೆ ಅವಳ ಕೈಯೆಲ್ಲ ಶೇಕ್ ಆಗ್ತಿತ್ತು. ಅಪ್ಪ ಅನ್ನೋ ಫೀಲಿಂಗ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಅವಳು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸಿಹಿ ಮುಂದೆ ನಿಂತ ಸಿದ್ಧಾರ್ಥ್ನ ಅಡಿಯಿಂದ ಮುಡಿವರ್ಗೂ ನೋಡಿದ್ಲು. ಅವಳಿಗೆ ನಂಬೋದಕ್ಕೆ ಆಗ್ಲಿಲ್ಲ. ಅವಳ ಮನ್ಸಲ್ಲಿ ನನ್ನಪ್ಪ ಹೇಗಿರ್ಬೇಕು ಅನ್ನೋ ಇಮ್ಯಾಜಿನೇಷನ್ ಇತ್ತೋ ಹಾಗೆ ಇದ್ದ ಸಿದ್ಧಾರ್ಥ್. ನೋಡೋಕೆ ಯಾವ ಹೀರೋಗೂ ಕಡಿಮೆ ಇರ್ಲಿಲ್ಲ. ಪುಟ್ಟ ಸಿಹಿಗೆ ಇಷ್ಟು ವರ್ಷ ಮಿಸ್ ಮಾಡ್ಕೊಂಡ ಡ್ಯಾಡಿ ಅವಳಿಗೆ ಸಿಕ್ಬಿಟ್ಟಿದ್ದ. ಬಿಟ್ಟ ಕಣ್ ಹಾಗೇ ಬಿಟ್ಟು ಬಾಯಿ ಕಳ್ಕೊಂಡು ನೋಡ್ತಿದ್ದ ಸಿಹಿನ ನೋಡಿ ಸಿದ್ಧಾರ್ಥ್ ಸರ್ಪ್ರೈಸ್ ಆದ. ತನ್ ಮಾತಿಂದ ಮಗನಿಗ್ ಬೇಸರ ಆಗಿರ್ಬೇಕು ಅಂದ್ಕೊಂಡು ಸಿಹಿ ಹತ್ರ, ಸಾರಿ ಕಂದ, ಬೇಜಾರಾಯ್ತಾ? ನೀನು ನಿನ್ ಡ್ಯಾಡಿ ಮಾತ್ನ ಮೀರ್ಬಾರ್ದು. ಅದಿರ್ಲಿ, ಯಾಕಿಲ್ ಬಂದೆ ಅಂತ ಪ್ರೀತಿಯಿಂದ ಬೆನ್ನೇವರ್ಸಿ ಹೇಳ್ದ ಸಿದ್ಧಾರ್ಥ್. ಕೂಡ್ಲೆ ಸಿಹಿ ಸಿದ್ಧಾರ್ಥ್ಗೆ ಪಿಜ್ಜಾ ತಿನ್ನಕ್ಕೆ ಅಂತ ಕೂಲಾಗಿ ಹೇಳಿದ್ಲು. ಸಿಹಿ ಪಿಜ್ಜಾ ಕೇಳಿದ್ದನ್ನ ರೋಹನ್ ಕೇಳ್ತಿರೋದು ಅನ್ಕೊಂಡು ಸಿದ್ಧಾರ್ಥ್ಗೆ ಸರ್ಪ್ರೈಸ್ ಆಯ್ತು. ಅವನು ನಿನ್ನೆಯಷ್ಟೇ ಐಸ್ ಕ್ರೀಮ್ ಕೇಳಿದ್ದ, ಇವತ್ತು ಪಿಜ್ಜಾ ಅಂತಿದ್ದಾನೆ. ನಿಜವಾಗ್ಲೂ ಆ ಹುಡುಗಿ ತನ್ನ ಮಗನ್ ತಲೆ ಕೆಡ್ಸಿದಾಳೆ ಅಂತ ಅನ್ಸಿ ಸಿದ್ಧಾರ್ಥ್ಗೆ ಸಿಟ್ಟು ಬಂತು. ಆದ್ರೆ ರೋಹನ್ ಮೇಲ್ ರೇಗಾಡ್ದಷ್ಟು ಅವನು ಆ ಬ್ಯೂಟಿಫುಲ್ ಲೇಡಿಗೆ ಹತ್ರ ಆಗೋ ಚಾನ್ಸ್ ಇದೆ ಅಂತ ಅನ್ಸಿ ಸಿದ್ಧಾರ್ಥ್ ಅವನ್ನ ಅಲ್ಲೇ ಇದ್ ಹಾಲಲ್ಲಿ ಕೂರ್ಸಿ ತಮ್ಮಲ್ ಸಿಗೋ ಬೆಸ್ಟ್ ಪಿಜ್ಜಾನ ಆರ್ಡರ್ ಮಾಡಿದ್ದ. ಸಿಹಿ ಒಂದ್ ಟೇಬಲ್ ಮುಂದೆ ಕೂತಿದ್ರೆ ಸಿದ್ಧಾರ್ಥ್ ಯಾವ್ದೋ ಫೋನ್ ಕಾಲ್ ಅಟೆಂಡ್ ಮಾಡ್ತಾ ಅಲ್ಲಿಂದಿಲ್ಗೆ ಓಡಾಡ್ತಾನೆ ಇದ್ದ. ಸಿಹಿಗಂತೂ ಇದ್ನ ನೋಡಿ ಖುಷಿ ಆಗ್ತಿತ್ತು. ಅವಳು ಮನ್ಸಲ್ಲೇ ಯೋಚಿಸ್ತಾ ಇದ್ಲು, ಮಮ್ಮಿಗೆ ಅಪ್ಪ ಹೇಗ್ ಸಿಕ್ಕಿದ್ರು? ನಂಗೆ ವಿಷಯನ ಹೇಳಲೇ ಇಲ್ವಲ್ಲ ಮಮ್ಮಿ ಅಂತ ಅನ್ಕೊಳ್ತಿದ್ಲು. ಕಲರ್ಫುಲ್ ಪಿಜ್ಜಾ ಟೇಬಲ್ ಹತ್ರ ಬಂದಾಗ ಅವಳ ಬಾಯಲ್ಲಿ ನೀರ್ ಬಂತು. ಅದು ಅಲ್ದೆ ಫಸ್ಟ್ ಟೈಮ್ ಅಪ್ಪ ಕೊಡ್ಸಿದ್ ಪಿಜ್ಜಾ ತಿಂತಿದ್ಲು ಸಿಹಿ. ಆ ಖುಷಿ ಅಂತೂ ಎಕ್ಸ್ಪ್ಲೇನ್ ಮಾಡೋಕೆ ಸಾಧ್ಯ ಇರ್ಲಿಲ್ಲ. ಸಿದ್ಧಾರ್ಥ್ ತುಂಬಾ ಶಿಸ್ತಿನ ಮನುಷ್ಯ. ತಿನ್ನೋವಾಗ ಟೇಬಲ್ ಮ್ಯಾನರ್ಸ್ ಇಲ್ಲ ಅಂದ್ರೆ ಅವನಿಗೆ ಕೋಪ ಬರ್ತಿತ್ತು. ಆದ್ರೆ ಸಿಹಿಗೆ ಟೇಬಲ್ ಮ್ಯಾನರ್ಸ್ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ಹಾಗೆ ಹೇಗ್ ಬೇಕೋ ಹಾಗೆ ತಿಂತಿದ್ಲು. ಇವತ್ತು ಅವಳು ಪಿಜ್ಜಾನ ಚಪಾತಿ ತರ ಮಡ್ಚಿ ಗಬಗಬಾ ಅಂತ ತಿನ್ನೋಕ್ ಶುರು ಮಾಡಿದ್ಲು. ಫೋನ್ ಕಾಲಲ್ಲಿ ಸಿದ್ಧಾರ್ಥ್ ಇದ್ನ ನೋಡಿ ಮುಖ ಸಿಂಡರ್ಸ್ದ. ಆದ್ರೆ ಅವನ್ ಬಾಯಲ್ಲಿ ಮಾತೆ ಹೊರಡ್ಲಿಲ್ಲ. ಯಾಕಂದ್ರೆ ಪಿಜ್ಜಾ ತುಂಬಾ ಚೆನ್ನಾಗಿದೆ ಅನ್ನೋ ತರ ಸಿಹಿ ಅವನಿಗೆ ಥಮ್ಸ್ ಅಪ್ ಮಾಡಿ ತೋರ್ಸಿದ್ಲು. ಮೊದಲನೇ ಬಾರಿಗೆ ರೋಹನ್ ತನ್ ಜೊತೆ ಈ ರೀತಿ ಸಲ್ಗೆಯಿಂದ ಇದ್ದಾನೆ ಅಂತ ಅನ್ಸಿ ಸಿದ್ಧಾರ್ಥ್ಗೆ ಖುಷಿ ಆಯ್ತು. ರೋಹನ್ ಮೊದಲನೇ ಬಾರಿಗೆ ಆಯ್ರಾ ಜೊತೆ ಹೊಟ್ಟೆ ತುಂಬಾ ಪಿಜ್ಜಾ ತಿಂದು ತುಂಬಾ ಖುಷಿಯಾಗಿ ಬರ್ತಾ ಇದ್ದ. ಅವನು ತಮ್ ಕಡೆ ನಡ್ಕೊಂಡ್ ಬರ್ದಿದ್ ಸಿದ್ಧಾರ್ಥ್ ನೋಡಿ ಒಂದ್ಸಲ ನಡ್ಗೋದ. ಇನ್ನೆಷ್ಟ್ ಬೈತಾರೋ ಅನ್ನೋ ಭಯದಲ್ಲಿ ಆಯ್ರಾ ಕೈಯಿಂದ ತನ್ ಕೈ ಬಿಡ್ಸ್ಕೊಂಡ. ಹೇಗಾದ್ರೂ ಅವನು ಅಲ್ಲಿಂದ ಎಸ್ಕೇಪ್ ಆಗ್ಬೇಕಾಗಿತ್ತು. ಆದ್ರೆ ಅಲ್ಲಿ 10 ಹುಡುಗರು ರೋಹನ್ ತರದ್ದೇ ಡ್ರೆಸ್ ಹಾಕೊಂಡಿದ್ರಿಂದ ರೋಹನ್ ಚಾಣಾಕ್ಷನಂತೆ ಅವರಲ್ಲಿ ನುಸುಳ್ದ. ಹಲೋ ಮಿಸ್ ಆಯ್ರಾ, 1 ನಿಮಿಷ ಅಂತ ಸೀರಿಯಸ್ ವಾಯ್ಸ್ ಬಂದ್ ಕಡೆ ಟರ್ನ್ ಆಗಿ ನೋಡಿದ್ಲು ಆಯ್ರಾ. ಸಿದ್ಧಾರ್ಥ್ ಭರದ್ವಾಜ್ ಬಂದಿರೋದು ನೋಡಿ ಅವಳಿಗೆ ಆಶ್ಚರ್ಯ ಆಯ್ತು. ಬಹುಶಃ ನಿನ್ನೆ ಬಿಹೇವಿಯರ್ಗೆ ಅಪಲಜೈಸ್ ಮಾಡಕ್ ಬಂದಿರ್ಬೋದು ಅಂತ ಅವಳು ಸಿದ್ಧಾರ್ಥ್ನೇ ನೋಡ್ತಾ ನಿಂತ್ಲು. ಆದ್ರೆ ಸಿದ್ಧಾರ್ಥ್ ಮತ್ತೆ ರೇಗೋ ಧ್ವನಿಲಂದ, ನನ್ ಮಗನಿಂದ ದೂರ ಇರಿ ಅಂತ ನಾನು ನಿಮ್ಗೆ ನಿನ್ನೆನೆ ಹೇಳಿದ್ದೆ ತಾನೆ. ಆದ್ರೂ ನೀವ್ಯಾಕ್ ರೋಹನ್ ಹತ್ರ ಕ್ಲೋಸ್ ಆಗ್ತಿದ್ದೀರಾ? ನಿಮ್ಮಿಂದ ಅವ್ನ್ ಎಷ್ಟ್ ಹಾಳಾಗಿದ್ದಾನೆ ಗೊತ್ತಾ? ವಾಟ್ ಯು ವಾಂಟ್? ನಿಮ್ಗೇನಾದ್ರೂ ಹಣ ಬೇಕಾ ಅಥವಾ ಇನ್ನೇನಾದ್ರೂ ಬೇಕಾ ಅಂತ ಕೋಪದಿಂದ ಕೇಳ್ದ ಸಿದ್ಧಾರ್ಥ್. ಆಯ್ರಾಗೆ ಗೊಂದಲ ಆಯ್ತು. ಅವಳು, ಅಲ್ರಿ, ಆಕ್ಚುಲಿ ನಿಮ್ಗೇನಾಗಿದೆ? ನಾನ್ ನಿಮ್ ಮಗನ್ ತಂಟೆಗೆ ಬಂದಿಲ್ಲ, ನೀವ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅಷ್ಟೇ ಅಂತ ಅಂದ್ಲು. ನಿಜವಾಗ್ಲೂ ಈಗ ಅವಳಿಗೆ ಸಿದ್ಧಾರ್ಥ್ ಜೊತೆ ಜಗಳ ಮಾಡ್ಬೇಕು ಅನಿಸ್ತಿತ್ತು. ಆದ್ರೂ ತನ್ ಜೊತೆ ಸಿಹಿ ಇದ್ದಿದ್ರಿಂದ ಜಾಸ್ತಿ ಮಾತಾಡೋದು ಸೇಫ್ ಅಲ್ಲ ಅಂತ ಅನಿಸ್ತು. ಮಿಸ್ ಆಯ್ರಾ, ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ, ಈ ಸಿದ್ಧಾರ್ಥ್ ಭರದ್ವಾಜ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ನಾನೊಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಪೊಲೀಸ್ ಈಗ್ಲೇ ಬರ್ತಾರೆ ಅಂತ ಬೆದರಿಕೆ ಹಾಕೋ ಟೋನಲ್ ಅಂದ. ಹಲೋ ಮಿಸ್ಟರ್, ನಿಮ್ ಗೆಸ್ಟ್ಗಳನ್ನ ನಡೆಸ್ಕೊಳ್ಳೋದ್ ಹೀಗೆನಾ?
ನನ್ ಜೊತೆ ನನ್ ಮಗಳಿದಾಳೆ, ಚಿಕ್ಕವ್ರ ಮುಂದೆ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ದಿರೋಷ್ಟು ಬುದ್ಧಿವಂತ್ರ ನೀವು ಅಂತ ದೊಡ್ಡ ಕಣ್ ಬಿಟ್ಕೊಂಡು ಕೇಳಿದ್ಲು ಆಯ್ರಾ. ಮಗಳ, ನಿಮ್ ಪಕ್ಕ ಯಾರೂ ಇಲ್ಲ, ಸುಮ್ನೆ ಏನೇನೋ ಹೇಳ್ತಿರಲ್ಲ ಅಂತ ಸಿದ್ಧಾರ್ಥ್ ಹುಬ್ಗಂಟಿಗೆ ಕೇಳ್ದ. ಸಡನ್ ಆಗಿ ಆಯ್ರಾ ಟರ್ನ್ ಆಗಿ ನೋಡಿದ್ಲು. ಅಲ್ಲಿ ಯಾರೂ ಇರ್ಲೇ ಇಲ್ಲ. ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ಸಿಹಿ ಅಲ್ಲ, ರೋಹನ್ ಅನ್ನೋದು ಯಾವ್ದೋ ಗುಂಗಲ್ಲಿದ್ದ ಐರಾಗೆ ಗೊತ್ತೇ ಆಗಿರ್ಲಿಲ್ಲ. ಎಲ್ಲೋದ್ಲೆ ಇವಳು? ಸಿಹಿ ಸಿಹಿ ಅಂತ ಜೋರಾಗಿ ಕರೀತಾ ಅವಳನ್ನ ಹುಡ್ಕೊಂಡು ಹೋಟೆಲ್ ಲಾಬಿಯಲ್ಲಿ ಚೆಕ್ ಮಾಡಿದ್ಲು ಆಯ್ರಾ. ಬಟ್ ಅವಳು ಎಲ್ಲೂ ಕಾಣ್ಲಿಲ್ಲ. ಸಿಹಿ ಯಾವಾಗ್ಲೂ ತನ್ನ ಜೊತೆ ಫೋನ್ ಇಟ್ಕೋತಾಳೆ ಅನ್ನೋದು ನೆನ್ಪಾಗಿ ಅವಳ ನಂಬರ್ಗೆ ಡಯಲ್ ಮಾಡಿದ್ಲು. ಬಟ್ ಸಿಹಿ ರಿಸೀವ್ ಮಾಡ್ಲಿಲ್ಲ. ಟೆನ್ಷನ್ ಆದ ಆಯ್ರಾ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. 3ನೇ ಬಾರಿ ಫೋನ್ ಡಯಲ್ ಮಾಡಿದಾಗ ಇನ್ನೇನು ಕಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಸಿಹಿ ಕಾಲ್ ರಿಸೀವ್ ಮಾಡಿದ್ಲು. ಮಮ್ಮಿ, ಯಾಕ್ ಡಿಸ್ಟರ್ಬ್ ಮಾಡ್ತೀಯಾ? ನನ್ ವಾಶ್ರೂಮ್ ಅಲ್ಲಿದ್ದೀನಿ ಅಂತ ಸಿಹಿ ಹೇಳಿದ್ಲು. ಹೌದಾ, ಹೇಳ್ಬಿಟ್ಟು ಹೋಗ್ಬೇಕು ತಾನೆ? ನಾನ್ ಎಷ್ಟು ಗಾಬರಿಯಾದೆ ಗೊತ್ತಾ? ಸರಿ, ನಾನು ಅಲ್ಲೇ ಬರ್ತೀನಿ ಇರು ಅಂತ ಹೇಳಿ ಆಯ್ರಾ ಕಾಲ್ ಕಟ್ ಮಾಡಿದ್ಲು. ಎಷ್ಟೊತ್ತಾದ್ರೂ ವಾಶ್ರೂಮಿಂದ ರೋಹನ್ ಆಚೆ ಬರ್ದಿರೋದ್ ನೋಡಿ ಸಿದ್ಧಾರ್ಥ್ಗೂ ಟೆನ್ಷನ್ ಆಗೋಕ್ ಶುರುವಾಯ್ತು. ಯಾರ್ಗೂ ಹೇಳೋ ಆಗೂ ಇಲ್ಲ, ಒಳಗಡೆ ಹೋಗಿ ನೋಡೋ ಹಾಗೂ ಇಲ್ಲ ಅಂತ ಪರಿಸ್ಥಿತಿಲಿ ಅವನು ಸಿಕ್ಕಾಕೊಂಡಿದ್ದ. ಅವನು ಹೆಲ್ಪ್ಲೆಸ್ ಆಗಿ ಆಯ್ರಾನ ಕೂಗ್ತಾ, ಆ ವಾಶ್ರೂಮಲ್ಲಿ ನನ್ ಮಗ ರೋಹನ್ ಇದ್ದಾನೆ, ಕಳಿಸ್ತೀರಾ ಅಂತ ಹೇಳ್ದ. ಇದ್ನ ಕೇಳಿ ಆಯ್ರಾಗೆ ಗೊಂದಲ ಆಯ್ತು. ಪಕ್ಕ ಈ ಸಿದ್ಧಾರ್ಥ್ಗೆ ತಲೆ ಸರಿ ಇಲ್ಲ ಅಂತ ಅನ್ಸಿ ಅವಳು ವಾಶ್ರೂಮ್ ಎಂಟರ್ ಆದ್ಲು. ಅತ್ತ ಟಾಪ್ ಫ್ಲೋರ್ ಅಲ್ಲಿ ಸಿದ್ಧಾರ್ಥ್ ಫ್ಲಾಟ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದ ಪ್ರೀತಮ್ಗೆ ಯಾರೋ ಬಾಗ್ಲು ಸಡನ್ ಆಗಿ ಓಪನ್ ಮಾಡಿದ ಸೌಂಡ್ ಕೇಳಿ ಎಚ್ಚರ ಆಯ್ತು. ಅವನು ರೋಹನ್ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಹೇಗಿದ್ರು ಅವನು ರೂಮಲ್ಲಿ ಕೂತಿರ್ತಾನೆ ಅಂತ ಅವನು ಅಂದ್ಕೊಂಡಿದ್ದ. ಬಟ್ ಸರ್ಪ್ರೈಸಿಂಗ್ ಆಗಿ ಡೋರ್ ತಳ್ಕೊಂಡು ಒಳಗಡೆ ಬಂದ ರೋಹನ್ ನೋಡಿ ಪ್ರೀತಮ್ ಶಾಕ್ ಆದ. ಹೇ, ನೀನ್ ಮತ್ತೆ ಹೊರಗಡೆ ಹೋಗಿದ್ಯಾ? ಅಣ್ಣಂಗ್ ಗೊತ್ತಾದ್ರೆ ನನ್ನ ಕೊಂದೆ ಹಾಕ್ತಾರೆ ಅಂತ ಕೋಪದಿಂದ ಹೇಳ್ದ ಪ್ರೀತಮ್. ಅದು ಪಿಜ್ಜಾ, ನಾನು ಪಿಜ್ಜಾ ತಿನ್ನೋಕೆ ಅಂತ ಭಯದಿಂದ ಆನ್ಸರ್ ಮಾಡ್ದ ರೋಹನ್. ಏನು ಪಿಜ್ಜಾ ತಿನ್ನಕ್ ಹೋಗಿದ್ಯಾ? ಯಾಕೋ ನೀನ್ ಇತ್ತೀಚೆಗೆ ತುಂಬಾ ಹಾಳಾಗಿದ್ಯಾ ಕಣೋ. ಇರು, ನಾನೀಗ್ಲೇ ಅಣ್ಣಂಗ್ ಹೇಳ್ತೀನಿ ಅಂತ ಪ್ರೀತಮ್ ಫೋನ್ ತೆಗೆದು ಸಿದ್ಧಾರ್ಥ್ ನಂಬರ್ಗೆ ಫೋನ್ ಮಾಡ್ದ. ಡ್ಯಾಡಿಗ್ ಹೇಳ್ಬೇಡಿ ಪ್ಲೀಸ್. ರೋಹನ್ ಇನ್ನೇನ್ ಅತ್ತೆ ಬಿಡ್ತಾನೆ ಅನ್ನೋ ಥರ ನಿಂತಿದ್ದ. ಆದ್ರೆ ಪ್ರೀತಮ್ 1 ನಿಮಿಷನೂ ವೇಟ್ ಮಾಡ್ದೆ ಪಟ್ ಅಂತ ಮೊಬೈಲ್ ತೆಗ್ದ. ಹಲೋ ಅಣ್ಣ, ರೋಹನ್ ಯಾರಿಗೂ ಹೇಳ್ದೆ ಪಿಜ್ಜಾ ತಿನ್ಕೊಂಡ್ ಬಂದಿದ್ದಾನೆ ಅಂತ ಗಾಬ್ರಿಯಿಂದ ಹೇಳ್ದ. ರೋಹನ್ಗೆ ಸಖತ್ ಭಯ ಆಯ್ತು. ಇನ್ನು ಅಪ್ಪನ್ ಹತ್ರ ಪನಿಷ್ಮೆಂಟ್ ಸಿಕ್ಕತ್ತೆ ಅಂತ ಕಣ್ಣಿಂದ ಒಂದೊಂದೇ ಹನಿ ಜಾರಕ್ ಶುರುವಾಯ್ತು. ಸಿದ್ಧಾರ್ಥ್ ಏನಂತಾನೋ ಅಂತ ಪ್ರೀತಮ್ಗೂ ಗಾಬರಿ ಆಗಿತ್ತು. ಆದ್ರೆ ಸಿದ್ಧಾರ್ಥ್, ಹಾ ಪ್ರೀತಮ್, ಅವನ್ನ ನಾನೇ ಪಿಜ್ಜಾ ತಿನ್ನ ಕರ್ಕೊಂಡು ಹೋಗಿದ್ದೆ. ವಾಟ್ ಹ್ಯಾಪನ್? ಏನಾಯ್ತು ಇವಾಗ ಅಂತ ಕೇಳ್ದ. ಪ್ರೀತಮ್ ಆಶ್ಚರ್ಯದಲ್ಲಿ, ಅಂದ್ರೆ ನೀನೇ ಪಿಜ್ಜಾ ಕೊಡ್ಸಿದ್ದ? ರೋಹನ್ ಒಬ್ನೇ ಆಚೆಯಿಂದ ಬಂದಿದ್ ನೋಡಿ ನನಗ್ ಭಯ ಆಗಿತ್ತು. ಎಲ್ಲಿ ಆ ಹುಡುಗಿ ಜೊತೆ ಹೊರಗಡೆ ಹೋಗ್ಬಿಟ್ನು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಸಿದ್ಧಾರ್ಥ್ ಶಾಕ್ ಅಲ್ಲಿ, ವಾಟ್ ಯು ಮೀನ್? ರೋಹನ್ ಅಲ್ಲಿದಾನ? ಹಾಗಿದ್ರೆ ವಾಶ್ರೂಮಿಗೆ ಹೋಗಿದ್ಯಾರು ಅಂತ ಕೇಳ್ದ. ಅಂದ್ರೆ ಇವಾಗ ಸಿದ್ಧಾರ್ಥ್ಗೆ ತನ್ ಜೊತೆ ಇಷ್ಟೊತ್ತು ಇದ್ದಿದ್ದು ರೋಹನ್ ಅಲ್ಲ ಅನ್ನೋದು ಗೊತ್ತಾಗತ್ತಾ? ನೋಡೋಕೆ ಒಂದೇ ಥರ ಇರೋ ಈ ರೋಹನ್ ಮತ್ತೆ ಸಿಹಿ ಹಿಂದಿರೋ ಮಿಸ್ಟ್ರಿ ಏನು? ಆಯ್ರಾಗೆ ತನ್ ಕಳ್ತೋಗಿರೋ ಮಗು ಸಿಗೋ ದಿನ ಬಂದಾಯ್ತಾ ಅನ್ನೋ ಕುತೂಹಲಕ್ಕೆ ಉತ್ತರ ಮುಂದಿನ ಎಪಿಸೋಡಲ್ಲಿದೆ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.